ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ನ್ಯೂ ವಿಡಿಯೋ. ಇದು 2 ದಿನದ್ದು ಲಾಗ್ ಆಗಿರುತ್ತೆ. ಯಾವತ್ತಿಂದು ಅಂತಂದರೆ ಶನಿವಾರ ಮತ್ತು ಭಾನುವಾರದ ಲಾಗು. ನಾನು ಊರಿಗೆ ಹೋಗಿ ಬರ್ತಾ ಇರ್ಬೇಕಾದ್ರೆ ಅದೇ ಒಂದು ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ ಮಾಡ್ಕೊಂಡಿದ್ದೀನಿ. ನೋಡಿ, ವೆದರ್ ತುಂಬ ಚೆನ್ನಾಗಿದೆ ಅಂತೇಳ್ಬಿಟ್ಟು ಎಲ್ಲ ವೀಡಿಯೋ ಕ್ಲಿಪ್ಪಿಂಗ್, ರೋಡಲ್ಲಿ ತುಂಬ ಚೆನ್ನಾಗಿತ್ತು ವೆದರ್ ಅಂತೇಳ್ಬಿಟ್ಟು ವೀಡಿಯೋ ಕ್ಲಿಪ್ಪಿಂಗ್ ಮಾಡ್ಕೊಂಡಿದ್ದೀನಿ. ನೋಡಿ, ಅದು ತುಮಕೂರು ಹತ್ರ ಅದು ಬೆಟ್ಟ. ಅದು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ವೆದರು. ಅದಕ್ಕೋಸ್ಕರ ಆಲ್ಮೋಸ್ಟ್ ಎಷ್ಟಾಗುತ್ತೋ ಅಷ್ಟು ತುಂಬ ಚೆನ್ನಾಗಿರೋ ವ್ಯೂವನ್ನೆಲ್ಲ ವಿಡಿಯೋ ತೊಗೊಂಡಿದ್ದೀನಿ. ಆ ಬೆಟ್ಟ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ನೋಡಿರ್ತೀರ, ತುಮಕೂರಿಂದ ಮುಂದೆ ಹೋಗ್ತಾ ಇದು ವ್ಯೂ ಕಾಣುತ್ತೆ. ನೋಡಿ, ಗಿಡಗಳೆಲ್ಲ ತುಂಬ ಹಸಿರಾಗಿರೋದು. ಇವಾಗ ಮಳೆ ತುಂಬ ಹೆಚ್ಚಾಗಿ ಬರ್ತಿರೋದ್ರಿಂದ ಗಿಡ ಮರಗಳೆಲ್ಲ ತುಂಬ ಚೆನ್ನಾಗಿ ಚಿಗುರಿದ್ದಾವೆ. ಮತ್ತು ಅಲ್ಲೇ ತುಮಕೂರು ಹತ್ರನೇ ಹೈವೇ. ನೋಡಿ, ಹೈವೇಲಿ ಅಲ್ಲಿ ಪಕ್ಕದಲ್ಲೇ ರೈಲು ಕೂಡ ಹೋಗುತ್ತೆ. ರೈಲು ಹಳಿನೂ ಕೂಡ ಅಲ್ಲೇ ಇತ್ತು. ನೋಡಿ, ಮೋಡಗಳು ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ವೆದರ್ ಅಂತೂ ತುಂಬ ಚೆನ್ನಾಗಿದೆ. ಇವಾಗ ಟ್ರಾವೆಲ್ ಮಾಡೋಕ್ಕೂ ತುಂಬ ಖುಷಿ ಆಗುತ್ತೆ. ಮತ್ತು ನೋಡಿ, ಅಡಿಕೆ ಮರಗಳು ಕೂಡ ತುಂಬ ಎಷ್ಟು ದೊಡ್ಡದಾಗಿ ಬೆಳೆದಿದೆ. ಇದನ್ನು ಕೂಡ ಹಂಗೆ ವೀಡಿಯೋ ಕ್ಲಿಪ್ಪಿಂಗ್ ಅಂತ ಹೇಳ್ಬಿಟ್ಟು ಇದನ್ನು ಸೇರಿಸ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಹೊತ್ತಾದಮೇಲೆ ಹಿಂಗೆ ಮೋಡ ಮುಚ್ಕೊಂಡಿತ್ತು. ಹಾಗೆ ಮತ್ತೆ ಸ್ವಲ್ಪ ಹೊತ್ತಿಗೆ ಬಿಸಿಲು ಕೂಡ ಬರ್ತಾ ಇತ್ತು. ಸ್ವಲ್ಪ ಮಳೆ, ಸ್ವಲ್ಪ ಬಿಸಿಲು ಬರ್ತಾಯಿತ್ತು. ನೋಡಿ, ಬಿಸಿಲು ಕೂಡ ಬರ್ತಾ ಇದೆ. ವೆದರ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇವಾಗ ಮಳೆನೂ ಇದೆ, ಸ್ವಲ್ಪ ಬಿಸಿಲು ಇದೆ. ನೋಡೋಕ್ಕೆ ವಾತಾವರಣ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆಲ್ಮೋಸ್ಟ್ ತುಂಬ ದೂರ ಇದೇ ರೀತಿಯೇ ವಿಡಿಯೋ ಮಾಡ್ಕೊಂಡಿದ್ದಾಯಿತು. ಆಕಾಶ ಮೋಡಗಳಂತೂ ನೋಡೋಕ್ಕೆ ಚೆಂದ ಕಾಣಿಸ್ತಾ ಉಂಟು. ನೋಡಿ, ಮತ್ತು ಅಲ್ಲೊಂದು ಹೋಟೆಲ್, A to B ಹೋಟೆಲ್ ಕೂಡ ಹೈವೇಲಿ ಕಾಣಿಸುತ್ತೆ. ಅದು ಕೂಡ ವಿಡಿಯೋದಲ್ಲಿ ಬಂದಿದೆ ಸ್ವಲ್ಪ. ಆಲ್ಮೋಸ್ಟು ಇವಾಗ ಮತ್ತೆ ಮಳೆ ಸ್ಟಾರ್ಟ್ ಆಯಿತು ಸ್ವಲ್ಪ. ಮತ್ತು ಹೊಲದಲ್ಲೆಲ್ಲ ಕೃಷಿ ಮಾಡಿದ್ದಾರೆ. ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಹಸಿರಾಗಿರೋದ್ರಿಂದ ಪರಿಸರ ಎಲ್ಲ. ಒಂದು ಸ್ವಲ್ಪ ಶಿರಾ ಹತ್ರ ಬರ್ತಾ ಅಲ್ಲಿ ಬಸ್ಸನ್ನು ಸ್ವಲ್ಪ ಹೊತ್ತು ಸ್ಟಾಪ್ ಮಾಡಿತ್ತು. ಅಲ್ಲಿ ನೋಡಿ, ಮಂಗಗಳು ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದೆ. ಅದನ್ನು ಕೂಡ ವಿಡಿಯೋ ತೊಗೊಂಡಿದ್ದೀನಿ. ನೋಡಿ, ಒಂದೆರಡು ಮೂರು ಇದ್ದೆ ಮಂಗ. ಮತ್ತು ನೋಡಿ, ಅಲ್ಲಿ ಒಂದು ಮಂಗ ಇದೆ. ಮತ್ತು ಇಷ್ಟೇ ಇದಾಗಿತ್ತು. ಮತ್ತು ಬಂದುಬಿಟ್ಟು ಸಾಯಂಕಾಲ ಮತ್ತು ಭಾನುವಾರದ ಲಾಗು ಸ್ವಲ್ಪ ಏನೋ ಸರ್ವಿಸ್ ಇತ್ತು ಅಂತೇಳ್ಬಿಟ್ಟು ಸ್ಪಿನ್ಗೆ ಹೋಗ್ಬಿಟ್ಟಿತ್ತು. ಒಂದು ಸ್ವಲ್ಪ ಥ್ರೆಡ್ಡಿಂಗ್ ಎಲ್ಲ ಮಾಡಿಸ್ಕೊಂಡು ಬಂದೆ. ಅದನ್ನು ಕೂಡ ವಿಡಿಯೋ ಕ್ಲಿಪ್ಪಿಂಗ್ ಮಾಡಿದ್ದು. ನೋಡಿ, ಅಲ್ಲಿ ಫೋಟೋ ಎಲ್ಲ, ಆ್ಯಂಬಿಯನ್ಸ್ ಕೂಡ ತುಂಬ ಚೆನ್ನಾಗಿರುತ್ತೆ. ಸ್ಪಿನ್ನು ನೀವು ನಿಮ್ಮ ನಿಯರೆಸ್ಟ್ ಸ್ಪಿನ್ಗೆ ಹೋಗಿ ವಿಸಿಟ್ ಮಾಡಿ. ಮತ್ತು ಅಫೋರ್ಡಬಲ್ ಪ್ರೈಸೆಲ್ಲ ಇರುತ್ತೆ. ಮತ್ತು ಸಂಜೆ ಆಗಿತ್ತು, ಹಾಗೆ ವಾಕಿಂಗ್ ಹೋಗ್ಬಾರ್ದು ಅಂತ ವಾಕಿಂಗ್ ಹೋಗಿದ್ವಿ. ತುಂಬ ದಿನ ಆದಮೇಲೆ ವಾಕಿಂಗ್ ಮಾಡ್ತಾಯಿದ್ದೀನಿ. ನೋಡಿ, ಆ 2 ಮಕ್ಕಳು ನಮಗೆ ಗೊತ್ತಿರೋರನ್ನೇ ಹಾಗೆ ವಿಡಿಯೋದಲ್ಲಿ ಕ್ಲಿಪ್ಪಿಂಗ್ ಮಾಡ್ಕೊಂಡಿದ್ದೀನಿ. ದಿಯಾ ಮತ್ತು ದಿಯಾ ಅಂತ ಅವಳ ಹೆಸರು. ಅವನ ಹೆಸರು ಏನೋ ಮರ್ತೋಗ್ಬಿಟ್ಟಿದೆ. ವೀರು ಅಂತೇಳ್ಬಿಟ್ಟು ಅಲ್ಲೇ ವಯಸ್ಸಾಗಿರೋ ತಾತ ಅವರು ಕುತ್ಕೊಂಡು ಏನೋ ಮಾತಾಡ್ತಾಯಿದ್ದಾರೆ. ವೆದರ್ ಕೂಡ ತುಂಬ ಚೆನ್ನಾಗಿತ್ತು. ಮತ್ತು ಗುರುಪೌರ್ಣಿಮೆ ಆಗಿರೋದ್ರಿಂದ ಸಾಯಂಕಾಲ ಮನೆಯಲ್ಲೆಲ್ಲ ಪೂಜೆ ಮುಗಿಸ್ಬಿಟ್ಟು ಇಲ್ಲೇ ಪಕ್ಕದಲ್ಲಿ ಒಂದು ಶಿರಡಿ ಸಾಯಿಬಾಬಾ ಟೆಂಪಲ್ ಇತ್ತು. ಶಿರಡಿ ಸಾಯಿಬಾಬಾ ಮತ್ತು ದುರ್ಗಾ ಪರಮೇಶ್ವರಿದು ಆ ಟೆಂಪಲ್ನ ವಿಸಿಟ್ ಮಾಡಿದ್ವಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ನಾನು ಕೂಡ ಬಿಳಿ ಕಲರ್ ಮಲ್ಲಿಗೆ ಹೂವು ಮತ್ತು ಸ್ವಲ್ಪ ಜಾಜಿ ಹೂವು ತಗೊಂಡಿದ್ದೆ. ನೋಡಿ, ದುರ್ಗಾ ಮತ್ತು ಶಿರಡಿ ಸಾಯಿಬಾಬಾ ಟೆಂಪಲ್ ಇದು. ಗುರುಪೌರ್ಣಿಮೆ ವಿಶೇಷ. ಮತ್ತು ಸಾಯಂಕಾಲ ಹಾಗೆ ಬರ್ತಾ
ಸ್ವಲ್ಪ ಮೆಡಿಸಿನ್ ಥರದಿತ್ತು, ಒಂದು ಆಯುರ್ವೇದಿಕ್ ಮೆಡಿಸಿನ್ ತೊಗೊಂಡ್ಬಿಟ್ಟು ಬಂದಿದ್ದಾಯಿತು. ಸ್ವಲ್ಪ ಮೆಡಿಸನ್ನು ಮತ್ತು ಒಂದು ಸ್ವಲ್ಪ ಜೇನುತುಪ್ಪ ತರೋದಿತ್ತು. ಮತ್ತು ಸಾಯಂಕಾಲ ಅದೇ ರೀತಿಯೇ ನೈಟ್ ಊಟ ಎಲ್ಲ ಮುಗಿಸಿ ಟೆರೆಸ್ ಮೇಲೆ ಹೋಗಿದ್ವಿ. ಚಂದ್ರ ಎಷ್ಟು ಚೆಂದ ಕಾಣಿಸ್ತಿತ್ತು. ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್.